ಪಾಕಿಸ್ತಾನದ ಬಳಿಕ ಚೀನಾಗೂ ಕೂಡ ಈಗ ಬಿಗ್ ಶಾಕ್ ಆಗಿದೆ. ಚೀನಾ ಡಿಜಿಟಲ್ ಪತ್ರಿಕೆ ನಿಷೇಧಿಸಿದೆ ಭಾರತ. ಗ್ಲೋಬಲ್ ಟೈಮ್ಸ್ ಪತ್ರಿಕೆ ಎಕ್ಸ್ ಖಾತೆ ನಿರ್ಬಂಧಗೊಳಿಸಿದೆ ಭಾರತ. ಈ ಮೂಲಕ ಚೀನಾಗೆ ಶಾಕ್ ಕೊಟ್ಟಿದೆ. ಪಾಕಿಸ್ತಾನ ಆಯಿತು, ಈಗ ಚೀನಾಗೂ ಕೂಡ ಭಾರತದಿಂದ ಬಿಗ್ ಶಾಕ್. ಚೀನಾ ಡಿಜಿಟಲ್ ಪತ್ರಿಕೆ ನಿಷೇಧ ಮಾಡಿದೆ ಭಾರತ. ಈ ಮೂಲಕ ಸಂದೇಶವನ್ನ ಕೊಡ್ತಾ ಇದೆ. ಗ್ಲೋಬಲ್ ಟೈಮ್ಸ್ ಪತ್ರಿಕೆ ಮತ್ತು ಎಕ್ಸ್ ಖಾತೆಯನ್ನ ನಿರ್ಬಂಧಿಸಿದೆ. ಸುಳ್ಳು ಸುದ್ದಿ ಪ್ರಕಟಿಸಿದ್ದಂತಹ ಗ್ಲೋಬಲ್ ಟೈಮ್ಸ್ ಪತ್ರಿಕೆ, ಹಾಗಾಗಿ ಅದನ್ನ ನಿರ್ಬಂಧಿಸಿದೆ. ಆಪರೇಷನ್ ಸಿಂಧೂರ ಬಳಿಕ ಅಲರ್ಟ್ ಆಗಿದ್ದೇವೆ ಭಾರತದ ಪ್ರತಿಯೊಬ್ಬರೂ ಕೂಡ ಅನ್ನುವಂತಹ ಮೆಸೇಜ್ ಕೊಡೋ ಪ್ರಯತ್ನ ಇದು. ಹೆಚ್ಚುವರಿ S-400 ಕ್ಷಿಪಣಿ ವ್ಯವಸ್ಥೆಗೆ ಬೇಡಿಕೆ ಇಡಲಾಗಿದೆ ಭಾರತದಿಂದ. ರಷ್ಯಾಗೆ ಹೆಚ್ಚುವರಿ ಬೇಡಿಕೆಯನ್ನ ಇಟ್ಟಿದೆ ಭಾರತ. ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಯಶಸ್ಸಿನ ಬೆನ್ನಲ್ಲೇ ಹೆಚ್ಚುವರಿ ಅತ್ಯಾಧುನಿಕ S-400 ರಡಾರ್ ರಕ್ಷಣಾ ವ್ಯವಸ್ಥೆ, ಭಾರತದ ಸುದರ್ಶನ ಚಕ್ರ, ಇದಕ್ಕಾಗಿ ರಷ್ಯಾಗೆ ಮನವಿ ಮಾಡಿದೆ ಭಾರತ. ಭಾರತದ ಮನವಿಯನ್ನ ರಷ್ಯಾ ಸ್ವೀಕರಿಸಿದೆ. ಶೀಘ್ರವೇ S-400 ಪೂರೈಸುವ ಭರವಸೆಯನ್ನು ಕೊಟ್ಟಿದೆ. ಆದಷ್ಟು ಶೀಘ್ರ S-400 ಭಾರತಕ್ಕೆ ಪೂರೈಕೆ ಆಗುತ್ತೆ. ಪಾಕ್ ಡ್ರೋನ್ ಅನ್ನ ಯಶಸ್ವಿಯಾಗಿ ಹೊಡೆದುರುಳಿಸಿದ್ದಂತಹ S-400 ಸುದರ್ಶನ ಚಕ್ರ ಅಂತಲೇ ಖ್ಯಾತಿಯಾಗಿದೆ. ಭಾರತ ಇಟ್ಟಂತಹ ಹೆಸರು ಸುದರ್ಶನ ಚಕ್ರ. ಮತ್ತಷ್ಟು S-400 ರಡಾರ್ ರಕ್ಷಣಾ ವ್ಯವಸ್ಥೆಯನ್ನ ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಹಾಗಾಗಿ ರಷ್ಯಾ ಬಳಿ ಬೇಡಿಕೆಯನ್ನ ಇಟ್ಟಿದೆ. ಭಾರತದ ಬೇಡಿಕೆಗೆ ರಷ್ಯಾ ಕೂಡ ಒಪ್ಪಿಕೊಂಡಿದೆ. ಶೀಘ್ರದಲ್ಲಿಯೇ S-400 ಪೂರೈಕೆ ಆಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.